ಓಂ ಗುಂಗುರುಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನ ನಿಮ್ಮ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸ್ನೇಹಿತರೆ, ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯವನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ಮೇಷರಾಶಿ. ಇಂದು ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಕಾರ್ಯತತ್ಪರತೆಯ ಒಂದು ದಿನವಾಗಿರಲಿದೆ. ಹೆಚ್ಚು ಚಟುವಟಿಕೆಯಿಂದ ಕೂಡಿದ ದಿನವಾಗಿದ್ದು ನಿಮ್ಮ ನಿರ್ಧಾರಗಳು ಫಲಕಾರಿಯಾಗಬಹುದು. ಆದರೆ ತಮಗೆ ವಿರುದ್ಧವಾಗಿ ಮಾತನಾಡುವವರ ಮಾತುಗಳನ್ನು ಎದ್ದುಕೊಳ್ಳದೆ ಧೈರ್ಯದಿಂದ ಮುನ್ನಡೆಯುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಕೆಲಸದಲ್ಲಿ ಹೊಸ ಜವಾಬ್ದಾರಿ ಪಡೆಯುವಂತಹ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಹಿರಿಯರ ಬೆಂಬಲ ನಿಮಗೆ ದೊರೆಯುವಂಥ ದಿನ. ಇನ್ನು ಇತ್ತೀಚೆಗೆ ಕಾಯ್ದಿಟ್ಟ ಯೋಜನೆಗಳನ್ನು ಚಾಲನೆ ನೀಡಲು ಈ ದಿನ ನಿಮಗೆ ಉತ್ತಮವಾದಂತಹ ಒಂದು ಸಮಯ ಕೂಡಿ ಬರಲಿದೆ. ವ್ಯಾಪಾರದಲ್ಲಿ ಹೊಸ ಸಹಯೋಗದ ಸೂಚನೆ ಇರತಕ್ಕಂಥ ಒಂದು ದಿನ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಗೆ ಈ ದಿನ ಸೂಕ್ತವಾದಂತಹ ಸಮಯ. ಸಾಲ ಉಪಸಾಲೆಗಳಿಂದ ಮುಕ್ತಿಯ ಒಂದು ಲಕ್ಷಣಗಳಿರತಕ್ಕಂಥ ದಿನ. ಆರ್ಥಿಕ ಸ್ಥಿತಿ ಸ್ಥಿರವಾಗಿರತಕ್ಕಂಥ ದಿನವಾಗಿರಲಿದೆ. ದಿನಾಚರಣೆ ಅಥವಾ ಕುಟುಂಬ ಕಾರ್ಯಕ್ರಮಗಳಿಗೆ ಖರ್ಚು ಹೆಚ್ಚಾಗಿರಬಹುದು. ಹಣಕಾಸಿನಲ್ಲಿ ನಿಯಂತ್ರಣ ಇರಲಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ಹೊಸ ಪಾಠಗಳಿಗೆ ಹಿಡಿಕೆಯಾಗುವುದು. ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ಷಮತೆಯಿಂದ ಹೆಚ್ಚಿನ ರೀತಿಯಲ್ಲಿ ವಿದ್ಯೆಯಲ್ಲಿ ನೀವು ಈ ದಿನ ತೊಡಗಿಕೊಳ್ಳಿ. ಗುರುಗಳಿಂದ ಒಂದು ಸ್ಪಷ್ಟ ಮಾರ್ಗದರ್ಶನ ಸಿಗತಕ್ಕಂಥ ಒಂದು ದಿನವಾಗಿರಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಸೌಹಾರ್ದ ವಾತಾವರಣವಿರತಕ್ಕಂಥ ದಿನ. ಸಂಗಾತಿಯೊಂದಿಗೆ ಸಿಹಿಯಾದಂತಹ ಒಂದು ಕ್ಷಣಗಳನ್ನು ಕಳೆಯುವ ಒಳ್ಳೆಯ ಅವಕಾಶ ದೊರೆಯುವಂಥ ದಿನ. ಈ ದಿನ ಆದಷ್ಟು ನೀವು ಒಬ್ಬರೇ ಇರುವವರು ಹೊಸ ಪರಿಚಯಕ್ಕೆ ಸಿದ್ಧರಾಗಬಹುದು. ಮದುವೆಯ ಒಂದು ಪ್ರಸ್ತಾಪವನ್ನು ನೀವು ಮುಂದಿಡಬಹುದು. ಇನ್ನು ಮಕ್ಕಳ ಬಗ್ಗೆ ಖುಷಿಯ ಸುದ್ದಿ ಈ ದಿನ ಕುಟುಂಬದಲ್ಲಿ ಸಿಗತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ದಿನ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರಲಿದೆ. ಆದರೆ ಅತಿಯಾದ ಮನಸ್ತಾಪದ ಒತ್ತಡ ತಪ್ಪಿಸಲು ಯೋಗ ಪ್ರಾಣಾಯಾಮ ನಿಮಗೆ ದಿನ ಸಹಾಯಕವಾಗಲಿದೆ. ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ಒಂದು ಸಣ್ಣ ಪುಟ್ಟ ಲಕ್ಷಣಗಳು, ಕಾಯಿಲೆಗಳ ಸಮಸ್ಯೆಗಳಿದ್ದಂಥಲ್ಲಿ ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ಒಂದು ಹಳದಿ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 3. ಇನ್ನು ಈ ದಿನದ ನಿಮ್ಮ ಬೆಳಗ್ಗಿನ ಒಂದು ಶುಭ ಸಮಯ 10:45 ಪ್ರಾರಂಭವಾಗಿ 12:45 ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೂ ಮಂತ್ರ ಓಂ ಸ್ಕಂದಾಯ ನಮಃ, ಓಂ ಶ್ರೀ ವಿಷ್ಣವೇ ನಮಃ ಈ ಮಂತ್ರವನ್ನು ಜಪ ಮಾಡಿ ಮತ್ತು ಆಂಜನೇಯ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬಡವರಿಗೆ ಅನ್ನದಾನವನ್ನು ಮಾಡಿ ಹಾಗೂ ಶುಭ ಕಾರ್ಯ ಆರಂಭಿಸುವ ಮುನ್ನ ಗುರುವಿನ ಆಶೀರ್ವಾದವನ್ನು ಪಡೆದು ಮುಂದುವರಿಯತಕ್ಕಂಥದ್ದು ಉತ್ತಮ ಫಲವನ್ನು ಕೊಡಲಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗೆ ಶಾಂತ ಮನಸ್ಥಿತಿ ಮತ್ತು ಸ್ಥಿರತೆ ಇರತಕ್ಕಂಥ ದಿನ. ಯಾವುದೇ ಕೆಲಸಕ್ಕೂ ನಿಶ್ಚಿತ ಯೋಜನೆಯನ್ನು ಮಾಡಿ ಮತ್ತು ಯಶಸ್ಸು ಲಭ್ಯವಾಗತಕ್ಕಂಥ ದಿನವಾಗಲಿದೆ. ಬಹುಮಾನ ಅಥವಾ ಗೌರವ ದೊರೆಯುವ ಒಂದು ಒಳ್ಳೆಯ ಸಂಭವವಿರತಕ್ಕಂಥ ದಿನ. ಸಾಮಾಜಿಕ ಮಟ್ಟದಲ್ಲಿ ನಿಮಗೆ ಗೌರವ ಹೆಚ್ಚಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಉತ್ತಮ ಮುನ್ನಡೆ ದೊರೆಯಲಿದೆ. ಮಹತ್ವದ ನಿರ್ಧಾರಗಳನ್ನು ತೀರ್ಮಾನಿಸಲು ಈ ದಿನ ಸೂಕ್ತವಾದಂತಹ ಸಮಯ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಉತ್ತಮವಾಗಿರಲಿದೆ. ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ಪ್ರಯೋಗಿಸುವುದು ನಿಮಗೆ ಲಾಭದಾಯಕವಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಒಳಹರಿವು ಸುಧಾರಿಸತಕ್ಕಂಥ ದಿನವಾಗಲಿದೆ. ಹಳೆಯ ಬಾಕಿ ಹಣ ಮರಳಿ ಬರುವಂಥ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಹೂಡಿಕೆಗಾಗಿ ಸಮಯ ಈ ದಿನ ಸೂಕ್ತವಾಗಿಲ್ಲ. ಜಾಗರೂಕತೆ ಅವಶ್ಯಕ.
ವಿದೇಶಿ ವ್ಯವಹಾರ ಅಥವಾ ಆನ್ಲೈನ್ ಮೂಲಕ ಲಾಭದ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಮ್ಮ ಪಾಠಗಳಲ್ಲಿ ಗಮನ ಹರಿಸಲು ಈ ದಿನ ಉತ್ತಮವಾದಂಥ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಭ್ಯಾಸ ಮಾಡುವವರಿಗೆ ಉತ್ತಮವಾದಂತಹ ದಿನ ಮತ್ತು ಆರಂಭವನ್ನು ಮಾಡಿಕೊಳ್ಳಲು ಉತ್ತಮವಾದಂಥ ಸಮಯ. ಉನ್ನತ ಶಿಕ್ಷಣದ ಯೋಜನೆಗಳಿಗೆ ಗುರುಗಳ ಮಾರ್ಗದರ್ಶನ ಲಭಿಸತಕ್ಕಂಥ ಒಂದು ದಿನವಾಗಿರಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಕುಟುಂಬದಲ್ಲಿ ಒಳ್ಳೆಯ ಒಂದು ಸೌಹಾರ್ದದ ವಾತಾವರಣವಿರಲಿದೆ. ಮಿತ್ರರೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷದಾಯಕವಾಗಲಿದೆ. ಸಂಗಾತಿಯ ಮನಸ್ಥಿತಿ ಚೆನ್ನಾಗಿರಲು ನಿಮ್ಮ ಸಹಾನುಭೂತಿ ಅಗತ್ಯ. ಮದುವೆ ವಿಚಾರಗಳಲ್ಲಿನ ಪ್ರಗತಿಯ ಸೂಚನೆ ನಿಮಗೆ ಈ ದಿನ ಒಳ್ಳೆಯ ರೀತಿಯಲ್ಲಿ ದೊರೆಯಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳಿ. ಹಾಗೂ ಸಣ್ಣ ಮುಳ್ಳು ಚುಚ್ಚುವ ನೆಗಡಿ ಅಥವಾ ಎದೆಬಡಿತದ ತೊಂದರೆಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ಆದಷ್ಟು ವ್ಯಾಯಾಮ, ಯೋಗ ಹಾಗೂ ಧ್ಯಾನವನ್ನು ಮಾಡಿಕೊಳ್ಳಿ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ 10:30ರವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ನೀವು ಮುಖ್ಯವಾಗಿ ಮಹಾಲಕ್ಷ್ಮಿಗೆ, ಆ ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ಬೃಹಸ್ಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಹರೀಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಬೃಹಸ್ಪತಯೇ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ಹಳದಿ ಬಟ್ಟೆಯನ್ನು ಧರಿಸಿಕೊಳ್ಳಿ ಮತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಯಾರಿಗಾದರೂ ಅನ್ನದಾನ ಹಾಗೂ ಧಾನ್ಯಗಳನ್ನು ದಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಚತುರತೆ, ಮಾತನಾಡುವ ಶಕ್ತಿ ಮತ್ತು ಹೊಸ ಪರಿಚಯಗಳಿಂದ ಲಾಭವಾಗುವಂತಹ ದಿನ. ಹೊಸ ಸಂಪರ್ಕಗಳು, ಹೊಸ ಚಿಂತನೆಗಳು, ಹೊಸ ಅವಕಾಶಗಳು ಎದುರಾಗಬಹುದು. ಆದರೆ ದ್ವಂದ್ವಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಸವಾಲಾಗಬಹುದು. ತಾಳ್ಮೆ ಮತ್ತು ಸ್ಪಷ್ಟತೆ ಅಗತ್ಯವಾಗಿ ಬೇಕು. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಹೊಸ ಕೆಲಸದ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ಗ್ರಾಹಕರೊಂದಿಗೆ ಮಾತನಾಡುವ ಶೈಲಿ ಯಶಸ್ಸು ತಂದುಕೊಡಲಿದೆ. ಲೇಖನ, ಮಾಧ್ಯಮ, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಬಲವಾದಂತಹ ಒಂದು ದಿನವಾಗಿರಲಿದೆ. ವ್ಯವಹಾರದಲ್ಲಿ ಹೊಸ ಗುತ್ತಿಗೆ ಅಥವಾ ಒಪ್ಪಂದಕ್ಕೆ ಸಹಿ ಮಾಡುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅತಿಕ್ರಮ ಖರ್ಚನ್ನು ನಿಯಂತ್ರಿಸಿಕೊಳ್ಳಿ. ಹಣದ ವಿಚಾರದಲ್ಲಿ ಯಾರ ಮೇಲೂ ಅತಿಯಾಗಿ ನಂಬಿಕೆ ಇಡಬೇಡಿ. ಆರ್ಥಿಕ ಸ್ಥಿತಿಗೆ ಸ್ಥಿರತೆ ಬರಲು ಇನ್ನೂ ಕೆಲವು ದಿನಗಳು ಬೇಕಾಗಬಹುದು. ಪುನಃ ಹಣ ಸಂಗ್ರಹಣೆ ಆರಂಭಿಸಲು ಯೋಚನೆ ಮಾಡುವುದು ಒಳ್ಳೆಯದು. ವಿದ್ಯಾಭ್ಯಾಸದಲ್ಲಿ ಓದಿನ ಬಗ್ಗೆ ಚಿತ್ತದೋಷ ಇರಬಹುದು. ಆದರೆ ಗುರುಗಳು ಅಥವಾ ಹಿರಿಯರಿಂದ ಪ್ರೇರೇಪಣೆಯು ದೊರೆಯತಕ್ಕಂಥ ದಿನ. ಶೈಕ್ಷಣಿಕ ಪ್ರವೇಶಗಳಿಗೆ ಉತ್ತಮವಾದಂತಹ ಸಮಯ. ಗ್ರಂಥಾಲೋಕ ಮತ್ತು ಸಂವಹನ ಕೌಶಲ್ಯ ಬೆಳೆಯತಕ್ಕಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರದಲ್ಲಿ ಸಂಬಂಧದಲ್ಲಿ ಸಂವಹನದ ಸ್ಪಷ್ಟತೆ ಇರತಕ್ಕಂಥದ್ದು ಒಳ್ಳೆಯದು. ಸಂಗಾತಿಯೊಂದಿಗೆ ನಿಖರ ಮಾತುಕತೆ ಅಗತ್ಯವಾಗಿ ಬೇಕು. ಕುಟುಂಬದ ಸದಸ್ಯರ ಅಭಿಪ್ರಾಯ ಕೇಳುವುದು ಇದು ನಿಮಗೆ ಒಳ್ಳೆಯ ಒಂದು ಫಲವನ್ನು ಕೊಡಲಿದೆ. ಸ್ನೇಹಿತರಿಂದ ಸಹಾಯ ದೊರೆಯುವಂತಹ ಎಲ್ಲ ಸಂಭವ ಇರತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹೊಟ್ಟೆ ತೊಂದರೆ ಅಥವಾ ಯಾವುದಾದ್ರೂ ಬೆನ್ನು ನೋವಿನಂಥ ಸಮಸ್ಯೆಗಳು, ಕೀಲು ನೋವಿನಂಥ ಸಮಸ್ಯೆಗಳು ಎದುರಾಗಬಹುದು. ಸ್ವಲ್ಪ ಆರೋಗ್ಯದಲ್ಲಿ ಜಾಗರೂಕತೆ, ಎಚ್ಚರಿಕೆ ಇರಲಿ. ಸಮತೋಲನದ ಆಹಾರ ಮತ್ತು ನೀರಿನ ಸೇವನೆ ಅತ್ಯಗತ್ಯವಾಗಿ ಬೇಕು. ತಲೆನೋವು ಅಥವಾ ನಿದ್ದೆಯ ಕೊರತೆ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ ಈ ದಿನದ 5 ಹಾಗೂ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಮಾರುತಿ, ಹನುಮಾನ್ ದೇವರ ಸ್ಮರಣೆ, ಸರಸ್ವತಿ ದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಓಂ ಐಂ ಹರೀಂ ಶ್ರೀಂ ಸರಸ್ವತಿ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ವಿದ್ಯಾರ್ಥಿಗಳು ವ್ಯಾಸರ ಹವನ ಅಥವಾ ಪುಸ್ತಕ ಪೂಜೆಯನ್ನು ಮಾಡಿ ಮತ್ತು ಹಸಿರು ತರಕಾರಿ ಅಥವಾ ಹಣ್ಣನ್ನು ದಾನ ಮಾಡಿ ಮತ್ತು ಮುಖ್ಯ ಪ್ರಾಣದೇವರ ಪಠಣವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ,
ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮಗೆ ಭಾವನಾತ್ಮಕ ಸ್ಥಿರತೆ ಅಗತ್ಯವಿರತಕ್ಕಂಥ ದಿನ. ಮನಸ್ಸು ಸ್ವಲ್ಪ ಚಂಚಲವಾಗಬಹುದು. ನಿಮ್ಮ ನಿಗದಿತ ಗುರಿಗಳನ್ನು ಸಾಧಿಸಲು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಸುದ್ದಿಯು ಬರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಸ್ನೇಹಿತರೆ, ಇನ್ನು ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸ್ಪಷ್ಟತೆ ಇರಲಿ. ಯಾವುದೇ ಅರ್ಥಭೇದ ಅನ್ನು ತಪ್ಪಿಸಿಕೊಳ್ಳಿ. ಮಹತ್ವದ ಕಾರ್ಯಗಳನ್ನು ಮುಂಜಾನೆಯಲ್ಲಿಯೇ ಪೂರ್ಣಗೊಳಿಸಿಕೊಳ್ಳಿ. ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಗೌರವ ದೊರೆಯುವಂಥ ದಿನ. ವ್ಯಾಪಾರದಲ್ಲಿ ಹಳೆಯ ಗೆಳೆಯರ ಒಂದು ಸಹಾಯದಿಂದ ಲಾಭ ದೊರಕುವಂಥ ದಿನವಾಗಲಿದೆ. ಹಣದ ವಿಚಾರದಲ್ಲಿ ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಿ. ಅಪ್ರತೀಕ್ಷಿತ ವೆಚ್ಚ ಸಂಭವನೀಯವಾಗಿರಲಿದೆ. ಕುಟುಂಬದ ಮೇಲ್ವಿಚಾರಣಾ ಖರ್ಚು ಜಾಸ್ತಿ ಆಗಿರತಕ್ಕಂಥ ದಿನ. ಹೂಡಿಕೆಗೆ ಇಂದು ಯೋಜನೆ ಮಾಡುವಂತಹ ದಿನವೂ ಹೌದು. ಕಾರ್ಯರೂಪಕ್ಕೆ ಅದನ್ನು ತಂದುಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಗಮನವನ್ನು ಕೇಂದ್ರೀಕರಿತವಾಗಿರಿಸಿಕೊಳ್ಳಿ. ಆಂತರಿಕ ಭಾವನೆಗಳಿಂದ ವ್ಯತ್ಯಯ ಉಂಟಾಗಬಹುದು. ಗುರುಗಳ ಮಾರ್ಗದರ್ಶನವನ್ನು ಬಹುಮುಖ್ಯವಾಗಿ ಪಡೆದುಕೊಳ್ಳಿ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದೊಂದಿಗಿನ ಬಾಂಧವ್ಯ ಈ ದಿನ ಬಲವಾಗಿರಲಿದೆ. ಸಂಗಾತಿಯೊಂದಿಗೆ ಧೈರ್ಯವನ್ನು ತಂದುಕೊಂಡು ಮಾತುಕತೆಯನ್ನು ನಡೆಸಿ. ಅಚ್ಚರಿಯ ಭೇಟಿ ಅಥವಾ ಉಡುಗೊರೆಯ ಮೂಲಕ ಸಂಬಂಧ ಗಾಢವಾಗಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತೆ ಅಥವಾ ಭಾವನಾತ್ಮಕ ಒತ್ತಡದಿಂದ ಆದಷ್ಟು ನೀವು ದೂರವಿರಿ. ಆಹಾರ ಕ್ರಮ ಮತ್ತು ನಿದ್ರಾ ವೈಖರಿಯನ್ನು ಸರಿಪಡಿಸಿಕೊಳ್ಳಿ. ತಲೆನೋವು, ಜ್ವರ ಅಥವಾ ತೀವ್ರ ಶಕ್ತಿಯ ಕೊರತೆ ಉಂಟಾಗತಕ್ಕಂಥ ಒಂದು ಸಾಧ್ಯತೆ ಇದೆ. ಜಾಗರೂಕತೆ ಇರಲಿ. ಇಂದು ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ ಮತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ 2. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4ರಿಂದ 5:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಚಂದ್ರದೇವನ ಆರಾಧನೆ, ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಚಂದ್ರಾಯ ನಮಃ, ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು ಜಪ ಮಾಡಿ ಹಾಗೂ ರಾತ್ರಿ ಚಂದ್ರನಿಗೆ ಜಲ ಅರ್ಪಣೆಯನ್ನು ಮಾಡಿ. ದುರಂತ ಅನುಭವಿಸಿದವರಿಗೆ ಒಂದು ಸಹಾಯವನ್ನು ಮಾಡಿಕೊಳ್ಳಿ. ಹಾಲು, ಅಕ್ಕಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು, ಯಾರಿಗಾದರೂ ವಸ್ತ್ರವನ್ನು ದಾನ ಮಾಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗೆ ಕಾಣುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣವು ಮೆರೆಯಲಿದೆ. ಹೊಸ ಚಟುವಟಿಕೆಗಳು ಮತ್ತು ಚಿಂತನೆಗಳಿಗೆ ಇಂದು ಉತ್ತಮವಾದಂತಹ ದಿನ. ಅನಿರೀಕ್ಷಿತ ಸುದ್ದಿಗಳಿಂದ ಮನಸ್ಸು ಭಾವನಾತ್ಮಕವಾಗಿ ಸ್ಪಂದಿಸಲಿದೆ. ನೀವು ಶಾಂತಿಯುತವಾಗಿ ಇದನ್ನು ಪ್ರತಿಕ್ರಿಯಿಸುವುದು ಉತ್ತಮ. ಇನ್ನು ಈ ದಿನದ ಉದ್ಯೋಗದಲ್ಲಿ ಉನ್ನತಾಧಿಕಾರಿಗಳಿಂದ ಪ್ರಶಂಸೆ ದೊರೆಯುವಂಥ ದಿನವಾಗಿರಲಿದೆ. ಹೊಸ ಹೊಣೆಗಾರಿಕೆ ನಿಮ್ಮ ಮೇಲೆ ಬರುವಂತಹ ದಿನ. ವ್ಯವಹಾರದಲ್ಲಿ ಹೊಸ ಷರತ್ತುಗಳು ಒಪ್ಪಿಗೆಯನ್ನು ಪಡೆಯುವಂಥ ದಿನ. ಸೃಜನಾತ್ಮಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವಂಥ ದಿನ. ಹಣಕಾಸಿನ ವ್ಯವಹಾರದಲ್ಲಿ ಹಣಕಾಸಿನ ಸ್ಥಿತಿ ಈ ದಿನ ಸ್ಥಿರವಾಗಿರತಕ್ಕಂಥ ದಿನ. ಹೂಡಿಕೆಗೆ ಇಂದು ಯೋಗ್ಯವಾದಂತಹ ದಿನ. ಹಳೆಯ ಸಾಲಗಳ ಚಿಂತೆಗೆ ಪರಿಹಾರ ಕಂಡುಕೊಳ್ಳುವಂಥ ದಿನ. ಮನೆ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಹೆಚ್ಚಾಗಿರತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಈ ದಿನ ಉತ್ತಮವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಮಾರ್ಗದರ್ಶನ ಲಭಿಸತಕ್ಕಂಥ ದಿನ. ಕಲಿಕೆಯ ಹೊಸ ರುಚಿ ನಿಮಗೆ ಈ ದಿನ ಮೂಡಲಿದೆ. ಪ್ರೀತಿ ಕುಟುಂಬದಲ್ಲಿ ಸಂಗಾತಿಯಿಂದ ಸಹಕಾರ ಹಾಗೂ ಉತ್ಸಾಹದ ಮಾತುಗಳು ದೊರೆಯುವಂಥ ದಿನ. ಕುಟುಂಬದಲ್ಲಿ ಒಗ್ಗಟ್ಟಿನ ಪರಿಸರವಿರಲಿದೆ. ವೈವಾಹಿಕ ಚಿಂತನೆಗಳ ಪರಿಹಾರ ಸಾಧ್ಯವಾಗಲಿದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಒಳ್ಳೆಯ ಅವಕಾಶಗಳಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಹಜ ಸ್ಥಿತಿಯಲ್ಲಿರಲಿದೆ. ಇಳಿವಯಸ್ಸಿನವರಿಗೆ ಸಣ್ಣ ಪುಟ್ಟ ತೊಂದರೆ, ತಾಪತ್ರಯಗಳು, ಪಿತ್ತರದ ದೋಷಗಳು ಹಾಗೂ ಸಣ್ಣ ಪುಟ್ಟ ಅನಾರೋಗ್ಯ ಕಾಣಿಸಿಕೊಳ್ಳಬಹುದು. ಆರೋಗ್ಯಕರ ಆಹಾರ ಮತ್ತು ನಿದ್ರೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಂಗಾರದಂತಹ ಒಂದು ಹಳದಿ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 1. ಶುಭ ಕಾಲ ಬೆಳಗ್ಗೆ 9ರಿಂದ ಬೆಳಗ್ಗೆ 10:30ರವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ಸೂರ್ಯದೇವನ ಆರಾಧನೆ, ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ, ಓಂ ನರಸಿಂಹಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ ಹಾಗೂ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಬಾಳೆಹಣ್ಣು ಅಥವಾ ಲಿಂಬೆಯನ್ನು
ಹಣ್ಣನ್ನು ದಾನ ಮಾಡಿ, ವಿದ್ಯಾರ್ಥಿಗಳು ಬರವಣಿಗೆ ಸಾಮಗ್ರಿಗಳನ್ನು ದಾನ ಮಾಡಿಕೊಳ್ಳುವಂಥದ್ರಿಂದ ನಿಮಗೆ ಶುಭ ದೊರೆಯಲಿದೆ. ಸ್ನೇಹಿತರೆ, ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಅನಿಸಿಕೆಯನ್ನು ತಿಳಿಸಿ. ಎಲ್ಲರಿಗೂ ಈ ವಿಡಿಯೋ ತಲುಪುವಲ್ಲಿವರೆಗೆ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದಿನ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚು ಚುರುಕಾಗಿರಲಿದೆ. ಚಿಂತನೆಯಲ್ಲಿ ಸ್ಪಷ್ಟತೆ ಬರತಕ್ಕಂಥ ದಿನ. ಇತರರ ವಿಷಯದಲ್ಲಿ ತಕ್ಷಣದ ತೀರ್ಮಾನ ನೀಡದಿರಿ. ಕೆಲವೊಮ್ಮೆ ಸಣ್ಣ ಪುಟ್ಟ ಒಂದು ಗೊಂದಲದಿಂದಾಗಿ ಪ್ರಗತಿ ನಿಧಾನವಾಗಬಹುದು. ಸ್ವಲ್ಪ ಎಚ್ಚರಿಕೆ ಬೇಕು. ಈ ದಿನ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಭದ್ರತೆ ಮತ್ತು ಪಾರದರ್ಶಕತೆ ಇಚ್ಛೆ ಇರತಕ್ಕಂಥ ದಿನ. ಅಧಿಕ ಕಾಯಕವಿರುವಂತಹ ಒಂದು ದಿನವೂ ಹೌದು. ಗ್ರಾಹಕರ ಅಥವಾ ಮೇಲಧಿಕಾರಿಗಳೊಂದಿಗೆ ವೃತ್ತಿಪರ ಮಾತುಕತೆ ಇಟ್ಟುಕೊಳ್ಳಿ. ಸ್ವಯಂ ಉದ್ಯೋಗಿಗಳಿಗೆ ತಾತ್ಕಾಲಿಕ ಲಾಭ ದೊರೆಯುವಂಥ ದಿನ. ಹಣಕಾಸಿನ ವ್ಯವಹಾರದಲ್ಲಿ ಹಣಕಾಸಿನ ಬಗ್ಗೆ ಸ್ಥಿತಿಗತಿಗಳನ್ನು ವಿಶ್ಲೇಷಿಸಿಕೊಳ್ಳಿ. ಹೂಡಿಕೆಯಲ್ಲಿ ಯಥಾಯೋಗ್ಯ ಮಾಹಿತಿ ಪಡೆದು ನಿರ್ಧರಿಸಿಕೊಳ್ಳಿ. ಮನೆ ವ್ಯಯಗಳು ಸ್ವಲ್ಪ ಜಾಸ್ತಿ ಆಗಿರಬಹುದು. ಸಾಲ ನೀಡುವ ಅಥವಾ ಪಡೆಯುವ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಬೇಕು. ವಿದ್ಯಾಭ್ಯಾಸದ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಗಮನಕ್ಷಮತೆ ಮುಖ್ಯ. ಹೊಸ ವಿಷಯ ಕಲಿಯಲು ಇದನ್ನು ಉತ್ತಮವಾದಂತಹ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಉತ್ತಮವಾಗಿರತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಣ್ಣ ಮಾತುಗಳನ್ನು ವಿವಾದವಾಗದಂತೆ ಜೋಪಾನ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ವಿಚಾರವನ್ನು ಗಮನಿಸಿ. ಪ್ರೀತಿಯಲ್ಲಿ ಸಹಾನುಭೂತಿ ತುಂಬ ಮುಖ್ಯ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರೆಯ ಕೊರತೆ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಉಂಟಾಗಬಹುದು. ನೀರಿನ ಸೇವನೆಯನ್ನು ಹೆಚ್ಚಾಗಿ ಮಾಡಿ. ಯೋಗ ಧ್ಯಾನವನ್ನು ಮಾಡಿ ಮನಸ್ಸು ನಿಶ್ಚಲವಾಗಿರಿಸಲು ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಮಯ ಮಧ್ಯಾಹ್ನ 1:15 2:30 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಇನ್ನು ಪರಿಹಾರಕ್ಕಾಗಿ ಈ ದಿನ ಬುಧದೇವರ ಆರಾಧನೆ, ಹನುಮಾನ್ನ ಮಂತ್ರವನ್ನು ಪಠನ ಮಾಡಿ. ಮಂತ್ರ ಓಂ ಬುಧಾಯ ನಮಃ, ಓಂ ಹನುಮತೆ ನಮಃ. ಈ ಮಂತ್ರವನ್ನು ಯಥಾಶಕ್ತಿ 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಪರಿಹಾರಕ್ಕಾಗಿ ಹಸಿರು ತರಕಾರಿಗಳನ್ನು ದಾನ ಮಾಡಿ. ತುಳಸಿ ಸಸ್ಯವನ್ನು ದಾನ ಮಾಡಿ. ಬಾಲಕರಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡಿ. ಹನುಮಾನ್ ಚಾಲೀಸನ್ನು ಪಠನ ಮಾಡುವುದರಿಂದ ಶುಭ ದೊರೆಯಲಿದೆ. ಸ್ನೇಹಿತರೆ, ನಮ್ಮ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದಲ್ಲದೆ ನಿಮ್ಮ ಜಾತಕ ಪರಿಶೀಲನೆ, ಪ್ರಶ್ನಾಚಿಂತನೆಯನ್ನು ತಪ್ಪದೇ ಮಾಡಿಕೊಳ್ಳಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನೀವು ಸಮತೋಲನ ಮತ್ತು ಶಾಂತಿಗೆ ಆದ್ಯತೆ ನೀಡುವಂಥ ದಿನ. ಸುದೀರ್ಘ ಚರ್ಚೆಗಳು ಅಥವಾ ಒತ್ತಡದ ಮಾತುಕತೆಗಳಲ್ಲಿ ನೀವು ಮೃಧಸ್ಥನಾಗಿ ಉತ್ತಮ ಕೆಲಸ ಮಾಡಲಿದ್ದೀರಿ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನ ಇಡುವ ಅವಶ್ಯಕತೆ ಇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ಸಿಗತಕ್ಕಂಥ ದಿನ. ಪ್ರಸ್ತುತ ಕಾರ್ಯದಲ್ಲಿ ಚಿಕ್ಕ ವಿಳಂಬ ಅಥವಾ ತೊಂದರೆ ಇದ್ದರೂ ನಿಯಂತ್ರಣ ಬಾಹ್ಯವಾಗಿಲ್ಲ. ಕಾನೂನು ಅಥವಾ ಲೆಕ್ಕಪತ್ರ ಸಂಬಂಧಿತ ಕೆಲಸಗಳಲ್ಲಿ ಎಚ್ಚರಿಕೆ ಅವಶ್ಯಕ. ವ್ಯವಹಾರದಲ್ಲಿ ಹೊಸ ಯಾರಾದರೂ ಪಾರ್ಟ್ನರ್ಗಳ ಕುರಿತು ಇದನ್ನ ಚರ್ಚೆಗಳಾಗತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಚು ಆದಷ್ಟು ನಿಯಂತ್ರಣ ಅವಶ್ಯಕ. ಅನಗತ್ಯ ಖರ್ಚುಗಳಿದ್ದುಕೊಳ್ಳಬಹುದು. ಸಾಲ ಅಥವಾ ಕ್ರೆಡಿಟಿನ ಬಗ್ಗೆ ತುಂಬ ಯೋಚಿಸಿ ನಿರ್ಧಾರವನ್ನು ಮಾಡಿಕೊಳ್ಳಿ. ಹಳೆಯ ಬಾಕಿ ಹಣದ ಸಂಭಾವನೆಯ ಬಗ್ಗೆ ಜಾಗರೂಕತೆ ಇರಲಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಿಕೆಗಾಗಿ ಇದನ್ನ ಒಳ್ಳೆಯ ಶುಭ ದಿನ. ವಿದ್ಯಾರ್ಥಿಗಳ ಹೊಸ ಪ್ರಾಜೆಕ್ಟ್ಗಳಿಗೆ ಪ್ರೇರೇಪಣೆ ಪಡೆದುಕೊಳ್ಳುವಂಥ ದಿನ. ಒತ್ತಡದ ಅಡಿಯಲ್ಲಿಯೂ ಕಲಿತರೂ ಫಲಿತಾಂಶ ಇದನ್ನು ನಿಮಗೆ ಉತ್ತಮವಾಗಿ ಬರಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಉತ್ತಮ ಸಂವಾದ ಸಾಧ್ಯವಾಗತಕ್ಕಂಥ ದಿನ. ಮಿತವ್ಯಯದ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಶುಭ ತರಲಿದೆ. ಪ್ರೇಮ ಸಂಬಂಧಗಳಲ್ಲಿ ಸಂವೇದನೆ ಮುಖ್ಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಅಥವಾ ನಿರಾಸೆ ದೂರವಿಡಲು ಧ್ಯಾನ ಶ್ರೇಷ್ಠವನ್ನು ಮಾಡಿಕೊಳ್ಳಿ. ಚರ್ಮದ ಸಮಸ್ಯೆ ಅಥವಾ ತಲೆನೋವಿಗೆ ಮುನ್ನೆಚ್ಚರಿಕೆಯನ್ನು ಮಾಡಿಕೊಳ್ಳಿ. ತಾಜಾ ಆಹಾರ ಸೇವನೆ ಮಾಡುವುದು ನಿಮಗೆ ಹೆಚ್ಚಿನ ಒಳಿತನ್ನು ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ ಮತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4ರಿಂದ 5:15 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ,
ಶುಕ್ರದೇವನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶುಕ್ರಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಸಹಿತ 21 ಬಾರಿ ಜಪ ಮಾಡಿ. ಹಾಗೂ ಈ ದಿನ ಹಣ್ಣು ಹಂಪಲುಗಳನ್ನು ಪುಷ್ಪಗಳನ್ನು ದಾನ ಮಾಡಿ, ದಾನ ಧರ್ಮ ಅಥವಾ ಸೇವೆ ಮಾಡುವ ಮೂಲಕ ದೇವರ ಒಂದು ಗ್ರಹಗಳ ಅನುಗ್ರಹವನ್ನು ಪಡೆದುಕೊಳ್ಳಲಿದ್ದೀರಿ. ಮತ್ತು ದೇವಿಯ ಆರಾಧನೆ ನಾಮಸ್ಮರಣೆ ಕೂಡ ಫಲಕಾರಿಯಾಗಲಿದೆ. ಸ್ನೇಹಿತರೆ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕ ವಿಮರ್ಶೆ, ಪ್ರಶ್ನಾ ಚಿಂತನೆಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಮನಸ್ಸು ಗಾಢ ವಿಚಾರಗಳಲ್ಲಿ ತೊಡಗಿರಲಿದೆ. ನಿಮ್ಮ ಗುರಿಗೆ ನಿಖರವಾದ ದಾರಿಯತ್ತ ಸಾಗಲು ಉತ್ತಮವಾದಂತಹ ಸಮಯ. ಇತರರಿಂದ ಗೌಪ್ಯತೆ ಕಾಯ್ದುಕೊಳ್ಳುವುದು ನಿಮಗೆ ಒಳಿತು ಕೊಡಲಿದೆ. ಬುದ್ಧಿಮಂತೆಯಿಂದ ಕಾರ್ಯನಿರ್ವಹಿಸಿಕೊಳ್ಳಿ. ಇನ್ನು ಈ ದಿನದ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯರಿಂದ ಮೆಚ್ಚುಗೆ ದೊರೆಯುವಂಥ ದಿನ. ಸಣ್ಣ ತಾಂತ್ರಿಕ ತೊಂದರೆಗಳು ದಿನದ ಮೇಲಾರ್ಧದಲ್ಲಿ ಎದುರಾಗಬಹುದು. ಸ್ವಲ್ಪ ಎಚ್ಚರಿಕೆ ಬೇಕು. ಉದ್ಯಮದಲ್ಲಿನ ಹೊಸ ಕೆಲಸ ಕಾರ್ಯಗಳಿಗೆ ಈ ದಿನ ಉತ್ತಮವಾದಂಥ ಸಮಯ. ಹೊಸ ಯೋಜನೆಗಳು ಬೆಳಕಿಗೆ ಬರತಕ್ಕಂಥ ಎಲ್ಲ ಸಾಧ್ಯತೆಗಳಿರತಕ್ಕಂಥ ದಿನ. ಹಣದ ಪ್ರವಾಹ ಸ್ಥಿರವಾಗಿರತಕ್ಕಂಥ ದಿನ. ನಿರೀಕ್ಷಿತ ಹಣದ ಸಂಗ್ರಹ ಈ ದಿನ ಸಾಧ್ಯವಾಗಲಿದೆ. ಹೂಡಿಕೆಯಲ್ಲಿ ಚಿಂತನೆ ಮತ್ತು ವಿಶ್ಲೇಷಣೆ ಅಗತ್ಯವಾಗಿ ಬೇಕು. ಸಾಲ ತೀರುತ್ತದೆ ಎಂಬ ನಿರೀಕ್ಷೆಯನ್ನು ಮಾಡಿಕೊಳ್ಳಿ ಮತ್ತು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಶೋಧನಾ ವಿಷಯಗಳಲ್ಲಿ ಗಂಭೀರ ಮನೋಭಾವ ಇರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ಹೆಚ್ಚಿಸುವಂಥ ಸಮಯ. ಹೊಸ ವಿಷಯದ ಅರಿವು ಇದನ್ನು ನಿಮಗೆ ಸಾಧ್ಯವಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗಿ ಇರತಕ್ಕಂಥ ದಿನ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವಿರಲಿದೆ. ವಿವಾಹಿತರಿಗೆ ಅಥವಾ ಪತಿ ಪತ್ನಿ ಒಳ್ಳೆಯ ಪೋಷಣೆ ಉತ್ತಮವಾಗಿರತಕ್ಕಂಥ ದಿನ. ನೀವು ಕುಟುಂಬ ವಿವಾದಗಳಿಗೆ ಸಾಂತ್ವನದ ಒಂದು ದಾರಿ ತಿಳಿದುಕೊಳ್ಳಬೇಕಾದಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಯೋಗ ಪ್ರಾಣಾಯಾಮ ಉಪಯುಕ್ತವಾಗಲಿದೆ. ಜ್ವರ ಅಥವಾ ದಣಿವಿಗೆ ಇದನ್ನು ವಿಶ್ರಾಂತಿ ತುಂಬ ಅವಶ್ಯಕ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 9ರಿಂದ ಬೆಳಗ್ಗೆ 10:15 ಶುಭ ಸಮಯ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಚಂಡಿಕಾದೇವಿಯನ್ನು ಆರಾಧಿಸಿಕೊಳ್ಳಿ. ಮಂತ್ರ ಓಂ ಸ್ಕಂದಾಯ ನಮಃ, ಓಂ ಚಂಡಿಕಾಯೈ ನಮಃ. ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ಪರಿಹಾರಕ್ಕಾಗಿ ಈ ದಿನ ಅರ್ಥವಾಗಿ ಬೆಳಕು ಹರಡುವ ಒಂದು ದೀಪವನ್ನು ಯಾರಿಗಾದರೂ ದಾನ ಮಾಡಿ. ಅಂಗವಿಕಲರಿಗೆ, ಬಡವರಿಗೆ ಆಹಾರವನ್ನು ದಾನ ಮಾಡಿ. ಮತ್ತು ಈ ದಿನ ವಿಶೇಷವಾಗಿ ದೇವರ ಪೂಜೆ, ಧ್ಯಾನ, ಜಪ, ತರ್ಪಣ ಹಾಗೂ ದಾನ ಧರ್ಮ, ಅನ್ನದಾನಾದಿಗಳನ್ನು ಮಾಡಿಕೊಳ್ಳಿ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜಾತಕ ಪರಿಶೀಲನೆ, ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧದ ವಿಚಾರಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ದೃಢ ನಂಬಿಕೆ ಹಾಗೂ ಧೈರ್ಯ ನಿಮಗೆ ಯಶಸ್ಸು ತಂದುಕೊಡಲಿದೆ. ಗುರಿಯನ್ನು ಸ್ಪಷ್ಟವಾಗಿ ಗುರುತಿಸಿಕೊಳ್ಳಿ. ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಪ್ರಯೋಜನಕಾರಿಯಾಗುವಂಥ ದಿನವಾಗಲಿದೆ. ಪ್ರವಾಸ ಅಥವಾ ಗುರು ಸಂಬಂಧಿತ ಯೋಜನೆಗಳು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ವಿಷಯಗಳಲ್ಲಿ ಸ್ಪಷ್ಟತೆಯನ್ನು ತಿಳಿದುಕೊಳ್ಳಿ. ಉನ್ನತಿ ಅಥವಾ ಹುದ್ದೆ ಪರಿವರ್ತನೆಗೆ ಬಗ್ಗೆ ಹೆಚ್ಚಿನ ಚರ್ಚೆಗಳು ಸಾಧ್ಯವಾಗತಕ್ಕಂಥ ದಿನ. ಉದ್ಯಮದಲ್ಲಿನ ಲಾಭದ ಸಾಧ್ಯತೆ ಇರತಕ್ಕಂಥ ದಿನ. ನಿರ್ಧಾರಗಳ ಬಗ್ಗೆ ಧೈರ್ಯವಿಟ್ಟು ಮುಂದೆ ಬನ್ನಿ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಸಾಧ್ಯವಾಗಲಿದೆ. ಹಳೆಯ ಬಾಕಿ ಹಣ ಬರುವಂತಹ ದಿನ. ಹೂಡಿಕೆಗೆ ಸೂಕ್ತವಾದಂತಹ ಸಮಯ. ಆದರೆ ವಿಶ್ಲೇಷಿಸಿ ಮುಂದುವರಿಯಿರಿ. ಪ್ರಯಾಣ ಸಂಬಂಧಿತ ಖರ್ಚುಗಳಿಗೆ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ತಯಾರಿ ಉತ್ತಮವಾಗಿರತಕ್ಕಂಥ ದಿನ. ಅಧ್ಯಾಪಕ ಅಥವಾ ಗುರುಗಳಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ನವೀನ ವಿಷಯಗಳಲ್ಲಿ ಆಸಕ್ತಿ ಮೂಡುವಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರು ನಿಮ್ಮ ತೀರ್ಮಾನಗಳ ಬೆಂಬಲ ನೀಡಬಹುದು. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌರವ ಮುಖ್ಯ. ಕುಟುಂಬದಲ್ಲಿ ಪುಟಾಣಿ ಉತ್ಸವದ ಒಂದು ಯೋಗವಿರತಕ್ಕಂಥ ದಿನ. ವಿವಾಹದ ವಿಚಾರದಲ್ಲಿ ಚರ್ಚೆಗಳು ಆಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನಾಯು ನೋವು ಅಥವಾ ಕಾಲು ಮೂಳೆ ಸಮಸ್ಯೆಗೆ ಎಚ್ಚರಿಕೆ ಬೇಕು. ಆಹಾರ ವ್ಯವಸ್ಥಿತವಾಗಿರಲಿ. ಒತ್ತಡ ಕಡಿಮೆ ಮಾಡಲು
ಧ್ಯಾನ ಮತ್ತು ಪಾದಯಾತ್ರೆ ಈ ದಿನ ಉಪಯುಕ್ತವಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 1:45 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಗುರವೇ ನಮಃ ಈ ಮಂತ್ರವನ್ನು ಜಪ ಮಾಡಿ. ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳಬಹುದು. ಮತ್ತು ಪರಿಹಾರಕ್ಕಾಗಿ ಈ ದಿನ ಸಣ್ಣ ಪುಟ್ಟ ವಸ್ತುಗಳನ್ನು ಯಾರಿಗಾದರೂ ದಾನ ಧರ್ಮವನ್ನು ಮಾಡಿ, ವಸ್ತ್ರದಾನ ಮಾಡಿ, ಅನ್ನದಾನವನ್ನು ಮಾಡಿಕೊಳ್ಳಿ. ಮತ್ತು ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ, ಪೆನ್ಸಿಲ್ಗಳ ದಾನವನ್ನು ಮಾಡಿಕೊಳ್ಳಿ. ಹಾಗೂ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಸ್ನೇಹಿತರೆ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕ ಪರಿಶೀಲನೆ, ಪ್ರಶ್ನಾಚಿಂತನೆಗಳನ್ನು ಮಾಡಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋವನ್ನು ಲೈಕ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ರಾಶಿ ಮಕರ ರಾಶಿ. ಇಂದು ನೀವು ಗಂಭೀರ ಹಾಗೂ ಕಾರ್ಯಕ್ಷಮ ಮನಸ್ಥಿತಿಯಲ್ಲಿರಬಹುದು. ನಿಮ್ಮ ಕಾರ್ಯಗಳು ಕ್ರಮಬದ್ಧವಾಗಿ ಸಾಗಲಿದೆ. ನಿರ್ಧಾರಗಳಲ್ಲಿ ಹೆಚ್ಚು ಜವಾಬ್ದಾರಿ ಮತ್ತು ಸ್ಪಷ್ಟತೆ ಅಗತ್ಯವಿದೆ. ಸಹನೆ ಮತ್ತು ಶಾಂತ ಮನಸ್ಸು ಯಶಸ್ಸಿಗೆ ಕಿವಿಯಾಗಿರಲಿದೆ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಅಧಿಕಾರಿಗಳ ಒಂದು ಒತ್ತಡ ಇರತಕ್ಕಂಥ ದಿನ. ಹೊಣೆಗಾರಿಕೆಗಳು ಈ ದಿನ ಹೆಚ್ಚಾಗಲಿದೆ, ಆದರೆ ನಿಮಗೆ ಅದು ಸಾಧ್ಯವಿರತಕ್ಕಂಥ ದಿನವಾಗಲಿದೆ. ವ್ಯಾಪಾರದಲ್ಲಿ ಹೊಸ ಒಂದು ಕೆಲಸ ಕಾರ್ಯಗಳು ನಿಮ್ಮ ಕೈಗೆ ಬರಬಹುದು. ನಿರ್ಧಾರ ತೆಗೆದುಕೊಳ್ಳುವಾಗ ತುಂಬ ಎಚ್ಚರ ಮಾಡಿ ಮುಂದುವರಿಯಿರಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳು ಹೆಚ್ಚಾಗಿರತಕ್ಕಂಥ ದಿನ. ಸ್ಥಿರ ಲಾಭ ಕಂಡುಬರುವಂತಹ ಕಾಲ. ಹಳೆಯ ಸಾಲ ತೀರಿಸಲು ಅವಕಾಶಗಳು ಸಿಗಲಿದೆ ಮತ್ತು ಆಸ್ತಿ ಖರೀದಿ ವಿಚಾರಗಳು ಚರ್ಚೆಯಲ್ಲಿ ಬರಬಹುದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದ ಅಧ್ಯಯನಕ್ಕೆ ಮನಸ್ಸು ಹೊಂದಿರುವಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಉತ್ತಮವಾಗಲಿದೆ. ಶಿಕ್ಷಕರಿಂದ ಮಾರ್ಗದರ್ಶನ ಸಿಗತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರ ಇರತಕ್ಕಂಥ ದಿನ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವಾಗಿರಲಿದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಸಣ್ಣ ವಿವಾದ ಸಾಧ್ಯವಾಗಲಿದೆ. ಸಮಾಧಾನಕಾರಿಯಾಗಿ ಮುನ್ನಡೆದುಕೊಳ್ಳುವಂಥದ್ದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅಥವಾ ಕಂಬನಿ ಅಥವಾ ಹಿಮದ ತೊಂದರೆಯಿಂದಾಗಿ ನೆಗಡಿ ಸಮಸ್ಯೆಗಳು ಉಂಟಾಗಬಹುದು. ಚಳಿಗಾಲದಂತೆ ಚಳಿಗಾಲದಲ್ಲಿ ಹೆಚ್ಚಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕಾಲು ಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಶುಭ ಸಂಖ್ಯೆ 8. ಶುಭ ಸಮಯ ಸಂಜೆ 4:45 6:15 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವನ ಆರಾಧನೆ, ಹನುಮಾನ್ನ ಮಂತ್ರ ಪಾರಾಯಣವನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶಂ ಶನೀಶ್ಚರಾಯ ನಮಃ, ಓಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ಶನಿವಾರದಂದು ವಿಶೇಷವಾಗಿ ಮುಂದೆ ಬರತಕ್ಕಂಥ ಶನಿವಾರದಂದು ನವಗ್ರಹ ದೇವಾಲಯದಲ್ಲಿ ತೈಲಾಭಿಷೇಕವನ್ನು ಮಾಡಿ, ಹನುಮಾನ್ ಚಾಲೀಸನ್ನು ಪಠನ ಮಾಡಿ, ಅಗ್ನಿಯಲ್ಲಿ ತಿಲವನ್ನು ಹೋಮ ಮಾಡಿಕೊಳ್ಳಿ. ಶುಭ ಫಲಗಳು ಇದನ್ನು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಒಂದು ಕಾರ್ಯದ ಸಿದ್ಧಿಗಾಗಿ ನಿಮ್ಮ ಇಷ್ಟದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ತಪ್ಪದೆ ಜಾತಕ ಪರಿಶೀಲನೆ, ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ. ನಮ್ಮನ್ನು ಸಹಿತ ಸಂಪರ್ಕಿಸಬಹುದು. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕುಂಭ ರಾಶಿ. ಇಂದು ನೀವು ಹೊಸ ಯೋಜನೆಗಳಲ್ಲಿ ತೊಡಗಿಕೊಳ್ಳುವಂಥ ದಿನ. ಕ್ರಿಯಾಶೀಲತೆ ಮತ್ತು ಸೃಜನಾತ್ಮಕತೆ ನಿಮ್ಮ ಇಂದಿನ ಶಕ್ತಿಯಾಗಿರಲಿದೆ. ಗೆಳೆಯರಿಂದ ಉತ್ತಮ ಸಮರ್ಥನೆ ಸಿಗುವಂಥ ದಿನ. ಅನಿರೀಕ್ಷಿತ ಪ್ರಯಾಣ ಅಥವಾ ಸಮ್ಮಿಲನದ ಒಂದು ಸಂಭವವಿರತಕ್ಕಂಥ ದಿನ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಣೆಗಾರಿಕೆ ಕೈಗೆ ಬರಲಿದೆ. ಟೀಮ್ ವರ್ಕ್ ಉತ್ತಮವಾಗಿರತಕ್ಕಂಥ ದಿನ. ಉದ್ಯಮದಲ್ಲಿರತಕ್ಕಂಥವರು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳಬಹುದು. ಕೆಲವರಿಗೆ ವಿದೇಶ ಸಂಪರ್ಕದಿಂದ ಒಳ್ಳೆಯ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಹರಿವು ಸಮಾಧಾನಕರವಾಗಿರಲಿದೆ. ಹಳೆಯ ಲಾಭದ ಆಸ್ತಿಗಳಿಂದ ಆದಾಯ ದೊರೆಯಲಿದೆ. ಹೂಡಿಕೆಗೆ ಹೆಚ್ಚು ಸಮಯ ಮೀಸಲಾಗಿಡುವಂಥದ್ದು ಉತ್ತಮ. ಇನ್ನು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳ ಓದುವ ಉತ್ಸಾಹ ಇರತಕ್ಕಂಥ ದಿನ. ಇಂಟರ್ನೆಟ್ ಮತ್ತು ಆನ್ಲೈನ್ ಕೋರ್ಸುಗಳಿಂದ ಲಾಭ ಪ್ರಾಪ್ತಿಯಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಉತ್ತಮವಾಗಿರಲಿದೆ.
ಒಳ್ಳೆಯ ಒಂದು ಯಶಸ್ಸು ದೊರೆಯುವಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಣ್ಣ ಒಡಕುಗಳು ಸಾಧ್ಯವಾಗಬಹುದು. ಪ್ರೇಮ ಸಂಬಂಧದಲ್ಲಿ ತಾಳ್ಮೆ ಅವಶ್ಯಕ. ಸಂಗಾತಿಯ ಜೊತೆಗೆ ತೆರಳುವ ಒಂದು ಯೋಜನೆ ಯಶಸ್ವಿಯಾಗಲಿದೆ. ಬಂಧುಗಳ ಭೇಟಿಯಿಂದ ಸಂತೋಷ ಉಂಟಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿದುಳು ಮತ್ತು ಕಣ್ಣಿಗೆ ವಿಶ್ರಾಂತಿ ಅಗತ್ಯವಿದೆ. ಜಾಸ್ತಿ ಇಂಟರ್ನೆಟ್ ಉಪಯೋಗಿಸುವ ಬಗ್ಗೆ ತಪ್ಪಿಸಿಕೊಳ್ಳಿ. ಧ್ಯಾನ ಪ್ರಾಣಾಯಾಮದಿಂದ ಒತ್ತಡ ನಿಯಂತ್ರಣ ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 7. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ 11:30 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶನಿ ದೇವನ ಆರಾಧನೆ, ದತ್ತಾತ್ರೇಯ ಸ್ವಾಮಿಯನ್ನು ಪ್ರಾರ್ಥಿಸಿಕೊಳ್ಳಿ, ಆರಾಧಿಸಿಕೊಳ್ಳಿ. ಮಂತ್ರ ಓಂ ವಾಯುಪುತ್ರಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಸಹಿತ ಕನಿಷ್ಠ ಪಕ್ಷ 21 ಬಾರಿ ಜಪ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಒಂದು ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ ಮತ್ತು ಈಶ್ವರ ದೇವರಿಗೆ ತೈಲಾಭಿಷೇಕ ಮಾಡಿಸಿ ಮತ್ತು ಹಿರಿಯರ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕ ಪರಿಶೀಲನೆ ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ. ನಮ್ಮನ್ನು ಸಹಿತ ಸಂಪರ್ಕಿಸಬಹುದು. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ಮೀನರಾಶಿ. ಇಂದು ನೀವು ಕಲಾತ್ಮಕತೆ, ಭಾವನಾತ್ಮಕತೆ ಮತ್ತು ಶಾಂತ ಮನಸ್ಥಿತಿಯಲ್ಲಿರಬಹುದು. ಅನುಭವ ಮತ್ತು ಆಂತರಿಕ ಶಕ್ತಿ ನಿಮ್ಮ ಗೆಲುವಿಗೆ ಕಾರಣವಾಗಲಿದೆ. ಕೆಲವರಿಗೆ ಹಿಂದಿನ ಕೆಲಸಗಳಿಗೆ ಪ್ರಶಂಸೆ ಅಥವಾ ಗೌರವ ಸಿಗುವಂಥ ಯೋಗಗಳೂ ಇದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಖರತೆ ಮತ್ತು ಸಮರ್ಪಣೆ ಮೆರೆಯಿದ್ದರೆ ಮಾತ್ರ ಯಶಸ್ಸು ಪ್ರಾಪ್ತಿಯಾಗಲಿದೆ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂಥ ದಿನ. ಉದ್ಯಮದಲ್ಲಿರತಕ್ಕಂಥವರು ಗ್ರಾಹಕರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ಹೊಸ ಯೋಜನೆಗಳ ಆರಂಭಕ್ಕೆ ಈ ದಿನ ಸೂಕ್ತವಾಗಿಲ್ಲ, ಎಚ್ಚರಿಕೆ ಬೇಕು. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಹಣದ ಹರಿವು ಆಗಬಹುದು. ಖರ್ಚುಗಳ ಮೇಲೆ ನಿಯಂತ್ರಣ ಮಾಡಿಕೊಳ್ಳಿ. ವಿನಯದಿಂದ ಹಣದ ವ್ಯವಹಾರವನ್ನು ನಿರ್ವಹಿಸಿಕೊಳ್ಳಿ. ಹೂಡಿಕೆಗೆ ವೇದಿಕೆ ಈ ದಿನ ಸಿದ್ಧವಾಗಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾತ್ಮಕ ವಿಷಯಗಳಲ್ಲಿ ಮುಂದುವರಿಯುವಂತಹ ಒಂದು ಯೋಗಗಳಿದೆ. ಹಾಗೂ ಈ ದಿನದ ನಿಮ್ಮ ಕಲಿಕೆಯಲ್ಲಿ ನಿಖರತೆ ಮತ್ತು ಸ್ಥಿತಿಪ್ರಜ್ಞೆ ಉತ್ಕೃಷ್ಟ. ಅಧ್ಯಾಪಕರಿಂದ ಗುರುಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಗತಕ್ಕಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನೆಮ್ಮದಿ ಇರುವಂಥ ದಿನ. ಸಂಗಾತಿಯೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯಲಿದ್ದೀರಿ. ಪ್ರೇಮ ಸಂಬಂಧದಲ್ಲಿರತಕ್ಕಂಥವರು ಭಾವನಾತ್ಮಕವಾಗಿ ಸಮರ್ಥನೆ ಪಡೆಯಲಿದ್ದೀರಿ. ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ಹರ್ಷ ದೊರೆಯುವಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕವಾಗಿ ಉತ್ತಮವಾಗಿರಲಿದ್ದೀರಿ. ಆದರೆ ನಿದ್ದೆ ಅಪೂರ್ತಿ ಅಥವಾ ಮಾನಸಿಕ ಒತ್ತಡವನ್ನು ತಪ್ಪಿಸಿಕೊಳ್ಳಿ. ನೀರಿನ ಸೇವನೆ ಹೆಚ್ಚಾಗಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ ಮತ್ತು ನೀಲಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3. ಶುಭ ಸಮಯ ಮಧ್ಯಾಹ್ನ 1:30 3 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆ, ದುರ್ಗಾದೇವಿಯ ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ಗುರವೇ ನಮಃ, ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ವಿದ್ಯಾಗುರು ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಹಳದಿ ಬಟ್ಟೆಯನ್ನು ದಾನ ಮಾಡಿ, ಅನ್ನದಾನವನ್ನು ಮಾಡಿ, ಪುಸ್ತಕ ದಾನವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ. ಜಾತಕ ಪರಿಶೀಲನೆ ಪ್ರಶ್ನಾಚಿಂತನೆಗಳನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.